ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮದ ಮೊದಲ ಶ್ಲೋಕದ ಬಗ್ಗೆ. ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ಶ್ಲೋಕ ಅಥವಾ ಭಗವಾನ್ ವಿಷ್ಣುವಿನ ಪ್ರತಿಯೊಂದು ನಾಮವು ತುಂಬ ಶಕ್ತಿಶಾಲಿಯಾಗಿದೆ. ಅದು ನಮ್ಮ ಎಲ್ಲ ಪಾಪಗಳನ್ನು, ನಮ್ಮ ಎಲ್ಲ ಸಮಸ್ಯೆಗಳನ್ನು ನಾಶ ಮಾಡುವ ಮತ್ತು ನಮ್ಮ ಜೀವನದಲ್ಲಿ ಅಪಾರ ಸಂತೋಷವನ್ನು ನೀಡುವ ಶಕ್ತಿಯನ್ನು ಹೊಂದಿದೆ. ಇಂದು ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ ಮೊದಲ ಶ್ಲೋಕದ ಚಿಂತನೆಯನ್ನು ಮಾಡೋಣ. ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವ ಉದ್ದೇಶವನ್ನು ಸಹ ತಿಳಿಯೋಣ. ವಿಷ್ಣು ಸಹಸ್ರನಾಮದ ಮೊದಲ ಶ್ಲೋಕವು ಹೀಗಿದೆ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ ಪ್ರಭುಃ ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಈ ಶ್ಲೋಕದಲ್ಲಿ ವಿಷ್ಣುವಿನ 9 ನಾಮಗಳಿವೆ. ಈಗ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿಯೋಣ. ವಿಷ್ಣು ಸಹಸ್ರನಾಮ ಶ್ಲೋಕದ ಮೊದಲ ನಾಮವು ಹೀಗಿದೆ. ಓಂ ವಿಶ್ವಸ್ಮೇ ನಮಃ. ಈ ನಾಮದ ಅರ್ಥವು ಯಾರಲ್ಲಿ ಈ ಇಡೀ ವಿಶ್ವವು ನಿರ್ಗಮಿಸುತ್ತಿದೆಯೋ, ಯಾರು ತನ್ನ ವಿಶ್ವರೂಪವನ್ನು ನಮಗೆ ತೋರಿಸಿದವನು ಮತ್ತು ಈ ಸಂಪೂರ್ಣ ಬ್ರಹ್ಮಾಂಡವು ಯಾರಲ್ಲಿದೆಯೋ ಅವನನ್ನು ವಿಶ್ವಸ್ಮೈ ಎಂದು ಕರೆಯಲಾಗುತ್ತದೆ. ಎರಡನೆಯ ನಾಮವು ಹೀಗಿದೆ. ಓಂ ವಿಷ್ಣವೇ ನಮಃ. ಈ ನಾಮದ ಅರ್ಥ ಭಗವಾನ್ ವಿಷ್ಣುವು ಎಲ್ಲದರಲ್ಲೂ ವ್ಯಾಪಿಸಿರುವ ಅಥವಾ ಎಲ್ಲೆಡೆ ಹರಡಿರುವವನು. ಮೂರನೆಯ ನಾಮವು ಹೀಗಿದೆ. ಓಂ ವಷಟ್ಕಾರಾಯ ನಮಃ. ಈ ನಾಮದ ಅರ್ಥವೇನೆಂದರೆ ಎಲ್ಲ ವೇದ ಯಾಗಗಳ ರೂಪದಲ್ಲಿ ಇರುವವನು, ಅಥವಾ ಯಾರಿಗೆ ಎಲ್ಲ ವೇದ ಯಾಗಗಳನ್ನು ಅರ್ಪಿಸಲಾಗುತ್ತದೆ ಮತ್ತು ಯಾರು ಎಲ್ಲ ಐಶ್ವರ್ಯಗಳಿಂದ ಮತ್ತು ಎಲ್ಲ ಗುಣಗಳಿಂದ ಸುತ್ತುವರೆದಿರುವವನು. ನಾಲ್ಕನೇ ನಾಮವು ಹೀಗಿದೆ. ಓಂ ಭೂತಭವ್ಯ ಭವತ್ಪ್ರಭವೇ ನಮಃ. ಈ ನಾಮದ ಅರ್ಥ ಭಗವಾನ್ ವಿಷ್ಣುವು ನಮ್ಮ ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಕಾಲದ ಯಜಮಾನ ಮತ್ತು ನಿಯಂತ್ರಕ. ಐದನೇ ನಾಮವು ಹೀಗಿದೆ. ಓಂ ಭೂತಕೃತೇ ನಮಃ. ಈ ನಾಮದ ಅರ್ಥವೇನೆಂದರೆ ವಿಷ್ಣುವು ಈ ವಿಶ್ವದಲ್ಲಿರುವ ಎಲ್ಲ ಜೀವಿಗಳನ್ನು ಸೃಷ್ಟಿಸಿದವನು ಮತ್ತು ನಮ್ಮ ಇಂದಿನ ಜನ್ಮದ ಕರ್ಮಗಳ ಆಧಾರದ ಮೇಲೆ ಜೀವ ನೀಡುವವನು. ಆರನೇ ನಾಮವು ಹೀಗಿದೆ. ಓಂ ಭೂತಭೃತೇ ನಮಃ. ಈ ನಾಮದ ಅರ್ಥವೇನೆಂದರೆ ಭಗವಾನ್ ವಿಷ್ಣುವು ಈ ಇಡೀ ವಿಶ್ವವನ್ನು ಬೆಂಬಲಿಸುವ, ಪೋಷಿಸುವ ಅಥವಾ ಈ ಇಡೀ ವಿಶ್ವವನ್ನು ಆಳುವವನು. ಅವನು ವಿಶ್ವದಲ್ಲಿರುವ ಎಲ್ಲ ಜೀವಿಗಳನ್ನು ನೋಡಿಕೊಳ್ಳುವವನು. ಏಳನೇ ನಾಮವು ಹೀಗಿದೆ. ಓಂ ಭಾವಾಯ ನಮಃ. ಈ ನಾಮದ ಅರ್ಥವೇನೆಂದರೆ ಈ ಇಡೀ ವಿಶ್ವದಲ್ಲಿ ನಡೆಯುವ ಎಲ್ಲವೂ ಆಗಿರುವವನು ಮತ್ತು ಶುದ್ಧ ಅಸ್ತಿತ್ವವಾಗಿರುವವನು. ಅವನು ಸೂರ್ಯ ಮತ್ತು ಚಂದ್ರರಿಗೂ ಸಹ ಪ್ರಕಾಶವನ್ನು ನೀಡುವವನು. ಎಂಟನೇ ನಾಮವು ಹೀಗಿದೆ. ಓಂ ಭೂತಾತ್ಮನೇ ನಮಃ. ಈ ನಾಮದ ಅರ್ಥ ಯಾರು ಈ ವಿಶ್ವದಲ್ಲಿರುವ ಪ್ರತಿಯೊಂದು ಜೀವಿಯ ಆತ್ಮನಾಗಿದ್ದಾನೆ. ಇನ್ನು ಈ ವಿಷ್ಣು ಸಹಸ್ರನಾಮದ ಮೊದಲ ಶ್ಲೋಕದ 9ನೇ ನಾಮವು ಓಂ ಭೂತಭಾವನಾಯ ನಮಃ. ಈ ನಾಮದ ಅರ್ಥವೇನೆಂದರೆ ವಿಶ್ವದಲ್ಲಿರುವ ಪ್ರತಿಯೊಂದು ಜೀವಿಯನ್ನು ಪೋಷಿಸುವವನು, ಈ ವಿಶ್ವದಲ್ಲಿರುವ ಎಲ್ಲ ಅಂಶಗಳನ್ನು ಹುಟ್ಟು ಹಾಕುವವನು ಮತ್ತು ಅಭಿವೃದ್ಧಿಪಡಿಸುವವನು ಮತ್ತು ನಮ್ಮೊಳಗೆ ನಮ್ಮ ಮನಸ್ಸಿನ ರೂಪದಲ್ಲಿ ಇರುವವನು. ವಿಷ್ಣು ಸಹಸ್ರನಾಮದ ಈ ಮೊದಲ ಶ್ಲೋಕವು ಭಗವಾನ್ ವಿಷ್ಣುವು ಎಲ್ಲೆಡೆ ಇದ್ದಾನೆ, ಅವನು ಎಲ್ಲರೊಳಗೆ ಮತ್ತು ಎಲ್ಲದರಲ್ಲೂ ಇದ್ದಾನೆ ಎಂದು ಹೇಳುತ್ತದೆ. ಭಗವಾನ್ ವಿಷ್ಣುವು ಇಡೀ ವಿಶ್ವವನ್ನು ವ್ಯಾಪಿಸಿರುವವನು. ಅವನಿಗೆ ಎಲ್ಲವನ್ನು ನಿಯಂತ್ರಿಸುವ ಶಕ್ತಿ ಇದೆ. ಅವನಿಗೆ ನಮ್ಮ ಭೂತ, ವರ್ತಮಾನ ಮತ್ತು ನಮ್ಮ ಭವಿಷ್ಯದ ಮೇಲೆ ನಿಯಂತ್ರಣವಿದೆ. ಅವನು ಈ ಇಡೀ ವಿಶ್ವದ ಸೃಷ್ಟಿಕರ್ತ ಮತ್ತು ಪೋಷಕ. ಅವನು ಎಲ್ಲ ಜೀವಿಗಳ ಆತ್ಮನಾಗಿದ್ದಾನೆ ಮತ್ತು ಸಾರವಾಗಿದ್ದಾನೆ. ಅವನು ಸಮಯದ ನಿಯಂತ್ರಕನಾಗಿದ್ದಾನೆ. ಈ ಶ್ಲೋಕವನ್ನು ಪ್ರತಿದಿನ ಪಠಿಸುವುದರಿಂದ ನಮ್ಮ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯುತ್ತವೆ ಎಂದು ಹೇಳಲಾಗುತ್ತದೆ. ಈ ಶ್ಲೋಕವನ್ನು ಪಠಿಸುವುದರಿಂದ ನಮ್ಮ ಭವಿಷ್ಯವು ವಿಷ್ಣುವಿನ ದೈವಿಕ ಕೈಯಲ್ಲಿದೆ ಎಂದು ನಮಗೆ ನೆನಪಿಸುತ್ತದೆ. ವಿಷ್ಣುವು ನಮ್ಮ ಎಲ್ಲ ಭಯಗಳು, ನಮ್ಮ ಎಲ್ಲ ಅಡೆತಡೆಗಳು ಮತ್ತು ಜೀವನದಲ್ಲಿನ ಎಲ್ಲ ಸಮಸ್ಯೆಗಳನ್ನು ತೆಗೆದುಹಾಕುತ್ತಾನೆ. ಈ ಶ್ಲೋಕವು ನಮಗೆ ದೈವಿಕ ರಕ್ಷಣೆ ಮತ್ತು ನಮ್ಮ ಜೀವನವನ್ನು ನಡೆಸಲು ಮಾರ್ಗದರ್ಶನ ನೀಡುತ್ತದೆ. ಅಶ್ವಿನಿ ನಕ್ಷತ್ರಕ್ಕೆ ಸೇರಿದವರು ಈ ಶ್ಲೋಕವನ್ನು ಪಠಿಸುವುದರಿಂದ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಮತ್ತು ನಿಮ್ಮ ಎಲ್ಲ ಸಮಸ್ಯೆಗಳು, ಭಯಗಳು ದೂರವಾಗುತ್ತವೆ.
ಇದಿಷ್ಟು ವಿಷ್ಣು ಸಹಸ್ರನಾಮದ ಮೊದಲ ಶ್ಲೋಕದ ಕುರಿತಾಗಿದೆ. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 2ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.